ಆರಾಮ್. ಹಾಯ್ ಫೈನಲಿ ಹೀರೋ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಷಯ ಏನಪ್ಪ ಅಂದರೆ, ರಾತ್ರಿ 10 ಗಂಟೆಗೇನೋ ಬಸ್ ಹತ್ತಿದೆ. ಸೊ ಮಾರ್ನಿಂಗ್ 4:45 ನಾನು ಕಡಪಗಾದ್ರೆ ಬಂದೆ, ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ಇನ್ನೊಂದು ಸ್ಪೆಷಲ್ ಏನಂದರೆ, ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಯಾಕಂದರೆ ನನಗೆ ಇವಾಗ ಪ್ರೆಸೆಂಟ್ 5K ಸಬ್ಸ್ಕ್ರೈಬರ್ಸ್ ಆಗ್ತವ್ರೆ, ಅಂದರೆ 5,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೈತೆ. ಸೊ ಅದು ನಿಮ್ಮೊಬ್ಬರಿಂದನೇ ಸಾಧ್ಯ ಅದಾಗಕ್ಕೆ. ಸೊ ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ಸು. ನಿಮಗೆ ಚಿನ್ನಋಣಿ ಆಗಿರ್ತೀನಿ ಲೈಫ್ ಲಾಂಗು. ಸೊ ಇನ್ನೊಂದೇನೆಂದರೆ, ಮಕ್ಕಳಿದ್ದಾರೆ. ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣಗೆ ಒಂದೇ ಸರಿ 3 ಮಕ್ಳು ಹುಟ್ಟಿರೋದು. ಸೊ ಅದು ಯಾರಿಗೂ ಗೊತ್ತಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಒಂದೇ ಸರಿ ಟ್ರಿಪ್ಲೇಟ್ಸ್ ಅವ್ರನ್ನ ತೋರಿಸ್ತೀನಿ ನಾನು ಇವಾಗ ನಿಮಗೆ. ನೋಡಿ ನೋಡಿ ಗೈಸ್, ಮೂವರು ನೋಡಿ, ಫೋನ್ ನೋಡ್ಕೊ. ಏಯ್ 4 ನಾಳೆ ಪಪ್ಪು. ಸರಿ చూడండి ಗೈಸ್. ಅವ್ರಿಗೆ ಇನ್ನೊಂದೇನೆಂದರೆ, ಅವ್ರಿಗೆ ಕನ್ನಡ ಬರಲ್ಲ ಗೈಸ್, ಅವ್ರು ತೆಲುಗು. ಸೊ ಅದಕ್ಕೋಸ್ಕರ ನಾನು ತೆಲುಗಲ್ಲಿ ಮಾತಾಡಿದೆ. ಸೊ ನೋಡೋಣ, ಇವತ್ತು ಡೇ 1 ವ್ಲಾಗ್ ಥರ ಮಾಡ್ತೀನಿ. ಕಡಪಲ್ಲಿದ್ದೀನಲ್ವ, ಸೊ ಸುಮ್ಮನೆ ಮಕ್ಕಳ ಜೊತೆ ಆಟ ಆಡೋದು, ಏನಾದರೂ ಮಾಡೋಣ ವ್ಲಾಗ್ ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಪ್ರತಿಯೊಂದು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ, ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಹಾಕೋದು ಹೀರೋ ಚೈತಿ. ನನ್ನ ಎಷ್ಟನೇ ಪ್ರೈಸ್ ನೆನ್ನೆ ಕೊಟ್ಟಿದ್ದು ನಿಮಗೆ? ಎಷ್ಟನೇ ಪ್ರೈಸ್ ಬಂದಿದ್ದು నిన్నే? ఎన్నో ప్రైజ్ వచ్చిందన్న? సెకండ్ ప్రైజ్. ఇది ఏమేమి ఇచ్చింది సెకండ్ ప్రైజ్లో? కప్ప. ముగ్గురికి కప్పేనా? నేను తీస్తా. ಯಾರ ಮನೆಗೆ ಹೋಗ್ತಿರೋದು? ఎవరింటికి పోతానేది? షారూక్. ఇంకా ఇంకెవరు ఉన్నారు? సనా. మళ్ళీ ఇంకెవరు లేరా? ఆంటీ పేరు? సరేప. షారూక్ హాయ్. సే హాయ్ టు మై బ్లాగ్. హాయ్ 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 చెప్పేదా? ನಾನು ಚಿಕ್ಕ ಹುಡುಗಿನ ತೋರಿಸ್ತೀನಿ ನೋಡಿ. ಹಾಯ್. ಹಾಯ್ ಸನಾ. ವಸೀಕರ್ ಎక్కడ? ಸನಾ ವಸೀಕರ್. పోదామా ఇప్పుడు? ఇంటికి పోదామా? ఓకే సనా. హాయ్ చెప్పు. హాయ్ హాయ్ సబ్స్క్రైబర్స్ అని చెప్పు. ನಮ್ಮ ಅಕ್ಕವ್ರು ಹೆಲ್ಪ್ ಮಾಡ್ತವ್ರೆ, ನನ್ನ ತಂಗಿಯವ್ರು ಹೆಲ್ಪ್ ಮಾಡ್ತವ್ರೆ ಗೈಸ್. ನಮ್ಮ ಅತ್ತಿಗೆ ಹಿಂದಕ್ಕೆ ಹೋಯ್ತವ್ರೆ. అంతే. కరెక్ట్గా ఉందా? ఫైనలీ మరామా. డాడీ డాడీని పిలుచు, తాతని పిలుచు, పెద్దని పిలుచు. అన్న నీకు నాన్న కేక్ 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 డాడీ.
ಹಾಂ ದಾನಣ್ಣ ರೆಡಿ తాత రా తాత పెద్దయ్య రా అన్న చాలే తాత తినిపిస్తుంది చాలు ఇస్తారు ఇదైపోతే చాలా నాన్న ವಿಡಿಯೋ ಆನ್ చేయింದು ಯಾಕೆ ಅತ್ತಿಗೆ కంగ్రాచులేషన్స్ హర్షిత్. ಥ್ಯಾಂಕ್ ಯು ಸೋ మచ్ అత్తిగే ಅವರೇ ధ్యాన్ బట్ ఇది సెంటర్లో ఉండేది కావాలంట థ్యాంక్ యూ ఇంకా ఫోటో కాదు కంగ్రాచులేషన్స్. థ్యాంక్స్ అక్కడ దాకా ఇట్లా నేను తీసుకుంటా, నా క్రీమ్ వద్దు. అధ్యన్ నువ్వుకే చేయమన్నా నేను హర్షిత్ వద్దు. అందుకే నీకే బిల్ వేసింది ఇప్పుడు. గోనన్న ఏం కావాలి నీకేం తిను క్రీమ్ కావాలంటే ఇటు చూడండి ఆకాష్. తెలుసు ఆకాష್ ಗಮ್ಮ ಆಕಾಶ್ ನಾನೋಣ. ಗೈಸ್ ಇವಾಗ ಕೇಕ್ ಎಲ್ಲ ಕಟ್ ಮಾಡಿ ರುಕ್ಸಾನ ಅಕ್ಕಗೆ ಕೇಕ್ ಕೊಡೋಕ್ಕೆ ಇದ್ರಲ್ಲಿ ಹಾಕೊಂಡು ಹೋಗ್ತಾ ಇದೀವಿ ಕರಡಲ್ಲಿ. ಕೇಕ್ ಎಲ್ಲ ಚೆನ್ನಾಗಿತ್ತು ಗೈಸ್ ನೋಡೋಕ್ಕೆಲ್ಲ, ಬಟ್ ಆದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿದ್ದಿಲ್ಲ. ಸೊ ಇಲ್ಲಿ ಪರವಾಗಿಲ್ಲ. ಇವಾಗ ನೋಡಿ ಅಪ್ಪ ಜೊತೆ ಹೋಗ್ತಾ ಇದ್ದೀನಿ ಗೈಸ್. ಈ ಕೇಕ್ ಕೊಡುವಾಗ ನಿಮಗೆ ತೋರಿಸ್ತೀನಿ ಗೈಸ್. ಬಟ್ ತುಂಬ ಖುಷಿ ಆಯಿತು ಗೈಸ್. ಇಷ್ಟು ಲಾಸ್ಟು ನಿನ್ನೆ 4K ಸಬ್ಸ್ಕ್ರೈಬರ್ಸ್ ಆಯಿತು, ಬಟ್ ಇವತ್ತು 5K ಸಬ್ಸ್ಕ್ರೈಬರ್ಸ್ ಆಗೋಯ್ತು. ಒಂದೇ ದಿವಸದಲ್ಲೇ 1000 ಸಬ್ಸ್ಕ್ರೈಬರ್ಸ್ ಬಂದವ್ರೆ ಗೈಸ್. ನಾನು 7 ಇಯರ್ಸಿಂದ ಟ್ರೈ ಮಾಡ್ತಾಯಿದ್ದಿದ್ದು, ಬಟ್ ಲಾಸ್ಟ್ 1.5 2 ಮಂತ್ಸಿಂದ ಟ್ರೈ ಮಾಡಿದ್ರೆ ಈ ಅದೇನಂತಾರೆ ಈ ಕಂಗ್ರ್ಯಾಟ್ಸ್ ಬಂದೈತೆ ಗೈಸ್. ಕೇಕ್ ತೆಚ್ಚಿಂಡ ಕೇಕ್ ತಿಂಡವಾ కావాలా వద్దా? కూర్చుని పాకెట్ ఎత్తుకోరాపు ఫాస్ట్. హీరోయిన్ ఎన్ని డ్రెస్సులు చేంజ్ చేస్తావు దినానికి? ಎಷ್ಟು ಡ್ರೆಸ್ ಚೇಂಜ್ ಮಾಡ್ತೀಯಾ? ತೆಗ್ದಾಗ್ತಾ ಇದೆಯಾ? ಬೇಡ ಹಾಕೋ ಪರವಾಗಿಲ್ಲ. కేక్ తెచ్చిండేది ఎందుకు? ఏ కాదు, నో, ఇంకా వేరే స్పెషల్ కాదు. నాకు యూట్యూబ్ తెలుసు కదా, యూట్యూబ్లో 5K ಸಬ್ಸ್ಕ್ರೈಬರ್ಸ್ ಅಯ್ಯಾರು, 5000 ಸಬ್ಸ್ಕ್ರೈಬರ್ಸ್ ಗೈಸ್. ಇನ್ನೊಂದೇನೆಂದರೆ ರುಕ್ಸಾನ ಅಕ್ಕ ಅವ್ರದ್ದು ಇದು ಮ್ಯಾರೇಜ್ ಆ್ಯನಿವರ್ಸರಿ ಅಂದರೆ 12th ಮ್ಯಾರೇಜ್ ಆ್ಯನಿವರ್ಸರಿ. ಸೊ ಅದಕ್ಕೆ ಅವರಮ್ಮ ಏನು ಕೇಳ್ತವ್ರೆ ಅಂದರೆ, ಕೇಕ್ ಕಟ್ ಮಾಡಿದ್ದು ನೀವೇ ಕಟ್ ಮಾಡಿದ್ರಾ ನನಗೋಸ್ಕರ ಅಂತವ್ರೆ. ನಾನು ಆಮೇಲೆ ಹೇಳಿದೆ 5K ಸಬ್ಸ್ಕ್ರೈಬರ್ಸ್ ಆಗೋರು ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿರೋದು ಅಂತ. ರುಕ್ಸಾನ ಅಕ್ಕ ನೋಡಿ ಒಳಗಡೆ ಹೊರಟೋಗೋರು. ಅವರಮ್ಮ ಇದ್ದಾರೆ, ಮಗ ಇವನು ಶಾರುಖ್, ಅವ್ನ ಚಿಕ್ಕ ಮಗಳು. ಇನ್ನೊಂದು ಇವ್ರಿಗೆ ಕನ್ನಡ ಬರೋಲ್ಲ ಗೈಸ್, ತೆಲುಗಲ್ಲೇ ಮಾತಾಡಬೇಕು. ಸೊ ಬೇಜಾರಾಗಬೇಡಿ, ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅವ್ರಿಗೆ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ತೆಲುಗಲ್ಲಿ ಮಾತಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಅಕ್ಕ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಅಕ್ಕ, 12th ಮ್ಯಾರೇಜ್ ಆ್ಯನಿವರ್ಸರಿ ಗೈಸ್. ಇವಾಗ ಎಲ್ಲ ಮುಗೀತು. ಸೊ ತುಂಬ ಖುಷಿ ಆಗ್ತೈತೆ ನನಗೆ, ಯಾಕಂದರೆ ನಾನು 7 ಇಯರ್ಸ್ ಬ್ಯಾಕ್ ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ನಮ್ಮಮ್ಮ ಅವತ್ತಿಂದ ಹೇಳ್ತಾನೆ ಇದ್ದರು, ಟ್ರೈ ಮಾಡೋ, ಆಗುತ್ತೆ ಮಾಡೋ ಅಂತ. ಬಟ್ ನಾನು ಸ್ವಲ್ಪ ದಿವಸ ಮಾಡೋದು ಬಿಟ್ಬಿಡೋದು ಹಿಂಗೆ ಮಾಡ್ತಿದ್ದೆ. ನಮ್ಮಮ್ಮ ಇವಾಗೂ ಬೈತಾರೆ, ಯಾಕಂದರೆ ಅವತ್ತು ಸ್ಟಾರ್ಟ್ ಮಾಡಿದ್ದರೆ ನೀನು ಇವತ್ತೆಲ್ಲೋ ಇಡ್ತಾಯಿದ್ದೋ, ಇವಾಗಾದರೂ ಸ್ಟಾರ್ಟ್ ಮಾಡೋ ಅಂದರು. ಸೊ ನಾನಿಷ್ಟು 5000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂದರೆ ಸುಮ್ಮನೆ ಅಂತಲ್ಲ, ಬಟ್ ನನ್ನ ಕಷ್ಟ ನನಗೆ ಗೊತ್ತು. ಸೊ ಆದರೂ ನಮ್ಮಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಆಲ್ಮೋಸ್ಟ್ ಇಷ್ಟು ದೂರ ಬಂದಿರೋದು, ಯಾಕಂದರೆ ನಮ್ಮಮ್ಮ ಇವಾಗೂ ಸಪೋರ್ಟ್ ಮಾಡ್ತವ್ರೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಕೇಕ್ ಕೂಡ ನಮ್ಮ ಅಮ್ಮನೇ ತರಿಸಿದ್ದು. ನಾನು ಬೆಳಿಗ್ಗೆಯಿಂದ ಪ್ಲ್ಯಾನೇ ಇದ್ದಿಲ್ಲ ನನಗೆ. ಸೊ ಕೇಕೆಲ್ಲ ತರಿಸಿ ನಮ್ಮ ಅಮ್ಮನೇ ಪ್ಲ್ಯಾನ್ ಮಾಡಿ ನಮ್ಮ ಅಕ್ಕಗೆ ಹೇಳಿ, ಬಟ್ ನಾನು ಹೋಗಿದ್ದೆ ಕೇಕ್ ತರೋಕ್ಕೆ. ಬಟ್ ಅದೇ ನನಗೆ ಪ್ಲ್ಯಾನ್ ಇದ್ದಿಲ್ಲ. ಕೇಕೆಲ್ಲ ಬುಕ್ ಮಾಡಿಲ್ಲ ಆದಮೇಲೆ ಅವ್ರು ಆ ಥರ ಕೇಕ್ ಹೋಗ್ತಾರೆ ಹೋಗು ಅಂದ್ಬಿಟ್ಟು ನನ್ನನ್ನೇ ಕಳಿಸಿದ್ರು.
ಸೊ ಅದು ಒಂಥರ ಖುಷಿ ಆಯಿತು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಮುಂದಕ್ಕೆ ಹೋಗೋಣ, ಪ್ರತಿಯೊಂದು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಇನ್ನೂ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ, ಇನ್ನೊಂದು ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹತ್ತಿರದಲ್ಲಿ 5K ಆಗುತ್ತೆ, 4.5 ಐತೆ. ಸೊ ಅದರಲ್ಲೂ ತುಂಬ ಖುಷಿ ಆಗ್ತೈತೆ ನನಗೆ, ಯಾಕಂದರೆ ಅದು 3 ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮು. ಅದಕ್ಕೆ ಮುಂಚೆ ನಾರ್ಮಲಾಗಿ ಇಡ್ತಿದ್ದೆ, ಬಟ್ ಅಷ್ಟೊಂದು ಇರ್ತಾಯಿದ್ದಿಲ್ಲ. ಸೊ ಇವಾಗ 2 ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಓಕೆ ಪರವಾಗಿಲ್ಲ. 1.5 ಮಂತಿಂದ ನಾನು ಟ್ರೈ ಮಾಡ್ತಿದ್ದೆ ಇದು ಯೂಟ್ಯೂಬಲ್ಲಿ. ಸೊ ಖುಷಿ ಆಗ್ತೈತೆ, 1.5 ಮಂತಲ್ಲೇ ನನಗೆ 5K ಸಬ್ಸ್ಕ್ರೈಬರ್ಸ್ ಬಂದವರು ಅಂದರೆ ತುಂಬ ಖುಷಿ ಆಗ್ತೈತೆ. ಸೊ ಹಿಂಗೆ ನನ್ನ ಬ್ಲಾಗ್ಸ್ ನೋಡ್ತಾಯಿರಿ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅದರ ಆನಲ್ಲಿ ಇಟ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲೂ ಯಾರಾದರೂ ಫಾಲೋ ಮಾಡದೇ ಇದ್ದರೆ ಸೊ ಫಾಲೋ ಮಾಡಿ, ಇನ್ನು ಸಪೋರ್ಟ್ ಮಾಡ್ತಾರೆ. ನಿಮ್ಮಿಂದ ನಾನು ಸ್ವಲ್ಪ ಒಂದು ಸ್ಟೇಜ್ಗೆ ಹೋಗೋಣ. ಸೊ ಅದು ನಿಮ್ಮ ಸಪೋರ್ಟ್ ಇದ್ರೇ ಸೊ ಮಾಡ್ತೀರಿ. ಲವ್ ಯು ಆಲ್.